ಐಟಿ ಸಾಮ್ರಾಜ್ಯಕ್ಕೆ ಸಿಡಿಲು. ನಮಸ್ಕಾರ ಸ್ನೇಹಿತರೆ, ಒಂದೇ ಒಂದು ಟೂಲ್, ಕೇವಲ ಒಂದೇ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಇಡೀ ಜಗತ್ತಿನ ಐಟಿ ಸಾಮ್ರಾಜ್ಯವನ್ನ ಬುಡಮೇಲು ಮಾಡಿದೆ. ಏನಾಗುತ್ತೆ ಅನ್ನೋ ಭಯ ಇತ್ತು, ಏನು ಆಗಬಾರ್ದು ಅನ್ನೋ ಹಾರೈಕೆ ಇತ್ತು, ಅದು ಹೋಗಿದೆ. ಅಮೆರಿಕದ ವಾಲ್ ಸ್ಟ್ರೀಟ್ನಿಂದ ಹಿಡಿದು ನಮ್ಮ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಈಗ ಎಲ್ಲಿ ನೋಡಿದ್ರು ಒಂದು ಚರ್ಚೆ ಆಗ್ತಿದೆ. ಅದೇ ಸ್ಯಾಸ್ಪೊಕ್ಯಾಲಿಪ್ಸ್, ಅಂದರೆ ಸ್ಯಾಸ್ ಕಂಪನಿಗಳ ಅಂತ್ಯದ ಬಗ್ಗೆ. ಒಂದೇ ದಿನದಲ್ಲಿ ಜಾಗತಿಕ ಮಾರುಕಟ್ಟೆಯಿಂದ ಬರೋಬ್ಬರಿ $285 ಬಿಲಿಯನ್, ಅಂದರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಸುಮಾರು 25 ಲಕ್ಷ ಕೋಟಿ ರೂಪಾಯಿ ಆಸ್ತಿ ಧೂಳಿಪಟ ಆಗಿದೆ. ಕಾರಣ, ಆಂಥ್ರೋಪಿಕ್ ಅನ್ನೋ ಕಂಪನಿ ಬಿಡುಗಡೆ ಮಾಡಿರೋ ಒಂದು ಹೊಸ ಟೂಲ್, AI ಅಸ್ತ್ರ. ಬರ್ತಾ ಇತ್ತು, ಸಾಫ್ಟ್ವೇರ್ ಜಗತ್ತಲ್ಲಿ ತುಂಬ ಬದಲಾವಣೆಗಳನ್ನು ಮಾಡುತ್ತೆ, ಹಿಂಗಾಗುತ್ತೆ ಅನ್ನೋ ಚರ್ಚೆ ಇತ್ತು. ಆದರೆ ಕರೆಕ್ಟಾಗಿ ಅದಕ್ಕೊಂದು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಟೂಲ್ ಸಿಕ್ಕಿರಲಿಲ್ಲ ಪ್ರಾಪರಾಗಿ. ಈಗ ತಗೊಳ್ಳಿ, ನಾವು ರೆಡಿ ಮಾಡಿದ್ದೀವಿ ಅಂತ ಆಂಥ್ರೋಪಿಕ್ ಅದನ್ನು ತಗೊಂಬಂದು ರಿಲೀಸ್ ಮಾಡ್ತಿದ್ದ ಹಾಗೆ ಅಮೆರಿಕ, ಭಾರತ ಎಲ್ಲ ಕಡೆ IT ಕಂಪನಿಗಳ ಶೇರುಗಳು ಬಿದ್ದು ಹೋಗಿವೆ. ಅಮೆರಿಕನ್ ಕಂಪನಿಗಳದ್ದು ಕೂಡ ಅಷ್ಟೇ, ನಮ್ಮ ಇನ್ಫೋಸಿಸ್, TCSಗಳದ್ದು ಕೂಡ ಅಷ್ಟೇ. ನೀವು ಚೆಕ್ ಮಾಡಿ. ಬ್ಲೂಮ್ಬರ್ಗ್ ರಿಪೋರ್ಟ್ ಪ್ರಕಾರ ಲೀಗಲ್ ಸಾಫ್ಟ್ವೇರ್ ಕಂಪನಿಗಳು ರಕ್ತದ ಮಡುನಲ್ಲಿ ಬಿದ್ದ ಹಾಗೆ ಒದ್ದಾಡ್ತಿವೆ. ಭಾರತದಲ್ಲೂ ಕೂಡ ನಿಫ್ಟಿ IT ನಡುಗು ಹೋಗಿದೆ. ಹಾಗಿದ್ರೆ ಏನಿದು ಆಂಥ್ರೋಪಿಕ್ ಅಸ್ತ್ರ? ಇದುವರೆಗೂ ಬಂದಿರೋ ChatGPT ಅಥವಾ ಜೆಮಿನೈಗಿಂತ ಇದು ಹೇಗೆ ಡಿಫ್ರೆಂಟ್? ಭಾರತದ IT ಕಂಪನಿಗಳ ಆ ಸರ್ವಿಸ್ ಮಾಡೆಲ್ಗೆ ಇವತ್ತು ನಿಜವಾದ ಕೌಂಟ್ ಡೌನ್ ಶುರುವಾಯಿತಾ? ನಮ್ಮ ದೇಶದ ಆರ್ಥಿಕತೆಗೆ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ಕೊಡ್ತಿರೋ ನಮ್ಮ IT ಸಹೋದರ ಸಹೋದರಿಯರಿಗೆ ಏನಾದರೂ ಆತಂಕ ಇದೆಯಾ ಇದರಿಂದ? ಬನ್ನಿ ಕ್ವಿಕ್ ಆಗಿ ಇದರಲ್ಲಿ ನಾವು ನೋಡ್ತಾ ಹೋಗೋಣ ಈ ವರದಿಯಲ್ಲಿ. ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಏನಿದು ಆಂಥ್ರೋಪಿಕ್ ಅಸ್ತ್ರ? ಇಷ್ಟು ದಿನ ನಾವು ನೋಡ್ತಾ ಇದ್ದ AIಗಳು ನಮಗೆ ಬರೀ ಸಲಹೆ ಕೊಡ್ತಾ ಇದ್ವು, ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ವು, ಕೋಡ್ ಬರೆದು ಕೊಡ್ತಾ ಇದ್ವು. ಆದ್ರೀಗ ಆಂಥ್ರೋಪಿಕ್ ಲಾಂಚ್ ಮಾಡಿರೋದು ಚಾಟ್ ಬಾಟ್ ಮಾತ್ರ ಅಲ್ಲ, ಇದೊಂದು ಏಜೆಂಟಿಕ್ AI. ಇದರ ಹೆಸರು ಕ್ಲಾಡ್ ಕೋವರ್ಕ್ ಅಂತ. ಹೆಸರೇ ಹೇಳಿರೋ ಹಾಗೆ ಇದು ನಿಮ್ಮ ಸಹೋದ್ಯೋಗಿ ಅಥವಾ ಕೊಲೀಗ್ ಥರ, ನಿಮಗೆ ಹೇಳಿದಂಗೆ ಅಸಿಸ್ಟೆಂಟ್ ಥರ ಕೆಲಸ ಮಾಡಿಕೊಡುತ್ತೆ. ಇದು ಯಾಕೆ ಇನ್ವೆಸ್ಟರ್ಗಳ ನಿದ್ದೆಗೆಡಿಸಿದೆ? ಇದುವರೆಗೂ AI ಅಂದರೆ ನಮಗೆ ಐಡಿಯಾ ಕೊಡ್ತಾ ಇತ್ತು, ಆದರೆ ಫೈನಲ್ ಕೆಲಸವನ್ನು ಮನುಷ್ಯರು ಮಾಡಬೇಕಾಗಿತ್ತು. ಆದರೆ ಈ ಕ್ಲಾಡ್ ಕೋವರ್ಕ್ ಲೀಗಲ್ ರಿಸರ್ಚ್, ಡಾಕ್ಯುಮೆಂಟ್ ಡ್ರಾಫ್ಟಿಂಗ್, ಡೇಟಾ ಅನಾಲಿಸಿಸ್, ಹೀಗೆ ಎಂಡ್ ಟು ಎಂಡ್ ಕೆಲಸವನ್ನು ತಾನೇ ಮಾಡಿಬಿಡುತ್ತೆ. ಉದಾಹರಣೆಗೆ ನೀವು ಇದಕ್ಕೆ ಕಾಂಟ್ರಾಕ್ಟ್ ಚೆಕ್ ಮಾಡು ಅಂತ ಹೇಳಿದ್ರೆ ಸಾಕು, ಅದೇ ಫೈಲ್ ಓಪನ್ ಮಾಡುತ್ತೆ, ಅದೇ ಅದರಲ್ಲಿರೋ ಲೀಗಲ್ ಕ್ಲಾಸ್ನ ಓದುತ್ತೆ, ರಿಸ್ಕ್ ಎಲ್ಲಿದೆ ಅಂತ ಹುಡುಕಿ ಹೇಗೆ ತಿದ್ದಬೇಕು ಅಂತ ಅದೇ ಡ್ರಾಫ್ಟ್ ಮಾಡಿ ಬಿಸಾಕತ್ತೆ. ಕೊನೆಗೆ ಒಂದು ಬ್ರೀಫಿಂಗ್ ಮೆಮೊ ಕೂಡ ರೆಡಿ ಮಾಡಿಕೊಡುತ್ತೆ. ಇದಕ್ಕೆ ನೀವು ಪ್ರತಿ ಹಂತದಲ್ಲೂ ಕಮಾಂಡ್ ಕೊಡೋ ಅಗತ್ಯನೇ ಇಲ್ಲ. ಇದನ್ನೇ ಅಟಾನಮಸ್ ಕೇಪಬಿಲಿಟೀಸ್ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದು ಅಡ್ವೈಸ್ ಕೊಡಲ್ಲ, ಇದು ಕೆಲಸವನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಇಷ್ಟು ದಿನ ಮನುಷ್ಯರು ಮಾಡ್ತಿದ್ದ ವರ್ಕ್ ಫ್ಲೋ, ಅಂದರೆ ಕೆಲಸದ ಹರಿವೇನಿದೆ ಅದನ್ನಿದು ಆಟೋಮೆಟಿಕಲಿ ತಾನೇ ಮಾಡ್ತಾ ಇದೆ. ಇನ್ವೆಸ್ಟರ್ಗಳಿಗೆ ಈಗ ಬಂದಿರೋ ಭಯ ಏನು ಗೊತ್ತಾ ಇದರಿಂದ? ಒಂದು ವೇಳೆ ಈ AI ಏಜೆಂಟ್ ಒಬ್ಬ ಮನುಷ್ಯ ಮಾಡೋ ಕೆಲಸವನ್ನು ಯಾವುದೇ ತಪ್ಪಿಲ್ಲದೆ, ಸಂಬಳ ಕೇಳದೆ, ರಜೆ ಕೇಳದೆ ಮಾಡುತ್ತೆ ಅಂತ ಆದರೆ ನಾವ್ಯಾಕೆ ಸಾಫ್ಟ್ವೇರ್ ಕಂಪನಿಗಳಿಗೆ ಅಥವಾ ಔಟ್ಸೋರ್ಸಿಂಗ್ ಕಂಪನಿಗಳಿಗೆ ದುಡ್ಡು ಕೊಟ್ಟು ಅಷ್ಟೊಂದು ಪೇಮೆಂಟ್ ಕೊಟ್ಟು ಮಾಡಿಸ್ಬೇಕು ಅನ್ನೋದು? ಅಮೆರಿಕದಲ್ಲಿ ರಕ್ತಪಾತ. ಇದರ ರಿಸಲ್ಟ್ ಏನಾಯಿತು ಗೊತ್ತಾ? ಅಮೆರಿಕದ ಷೇರು ಮಾರುಕಟ್ಟೆಯ ಡೇಟಾ ಸ್ಕ್ರೀನ್ ಮೇಲೆ ನೋಡಿ ನೀವು. ಒಂದೇ ವಾರದಲ್ಲಿ ಸಾಫ್ಟ್ವೇರ್ ಮತ್ತು ಫಿನಾನ್ಷಿಯಲ್ ಡೇಟಾ ಕಂಪನಿಗಳ ಬರೋಬ್ಬರಿ $285 ಬಿಲಿಯನ್ ಮಾರ್ಕೆಟ್ ವೈಪ್ ಔಟ್ ಆಯಿತು. ಮಾರ್ಕೆಟ್ ಕ್ಯಾಪ್ ಅಂದರೆ 25,78,000 ಕೋಟಿ ರೂಪಾಯಿ ಗಾನ್. ಕತರ್, ಶ್ರೀಲಂಕಾ ಮತ್ತು ಒಮಾನ್ ರಾಷ್ಟ್ರಗಳ GDPಗಿಂತ ಜಾಸ್ತಿ ಅಮೌಂಟ್. ಅದಕ್ಕೆ ಟ್ರೇಡರ್ಸ್ ಇದನ್ನು ಸ್ಯಾಸ್ಪೊಕ್ಯಾಲಿಪ್ಸ್ ಅಂತ ಕರೀತಾ ಇದ್ದಾರೆ. ಸ್ಯಾಸ್ ಅಪೋಕಲಿಪ್ಸ್ ಅಂತ ಮರ್ಜಿ ಮಾಡಿಬಿಟ್ಟು. ಸ್ಯಾಸ್ ಅಂದರೆ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್, ಈ ಕಂಪನಿಗಳ ಪ್ರಳಯ ಅಂತ. ಉದಾಹರಣೆಗೆ ನೋಡಿ ಸ್ನೇಹಿತರೆ, ಲೀಗಲ್ ಝೂಮ್ ಅನ್ನೋ ಕಂಪನಿ, ಇದು ವಕೀಲರ ಕೆಲಸವನ್ನು ಆನ್ಲೈನ್ನಲ್ಲಿ ಮಾಡಿಕೊಡುತ್ತೆ. ಆಂಥ್ರೋಪಿಕ್ ಸುದ್ದಿ ಬಂದಿದ ತಕ್ಷಣ ಇದರ ಷೇರು ಬೆಲೆ ಒಂದೇ ದಿನದಲ್ಲಿ ಬರೋಬ್ಬರಿ 19% ಬಿತ್ತು. 1/5 ಭಾಗದಷ್ಟು ಕಂಪನಿಯ ಮೌಲ್ಯ ಒಂದು ದಿನದಲ್ಲಿ ಮಾಯ ಆಯಿತು, ಒನ್ ಡೇನಲ್ಲಿ. ಥಾಮ್ಸನ್ ರಾಯ್ಟರ್ಸ್ ಅನ್ನೋ ದೈತ್ಯ ಕಂಪನಿ 15% ಬಿದ್ದು ಹೋಯಿತು. ರಾಲ್ಕ್ಸ್, ವಾಲ್ಟರ್ಸ್, ಕ್ಲೋವೇರ್ ಅಂತಹ ಕಂಪನಿಗಳು ಪತನವನ್ನು ಕಂಡವು. ಯಾಕೆ ಈ ಕಂಪನಿಗಳೇ ಟಾರ್ಗೆಟ್ ಆದವು ಅಂದರೆ, ಈ ಕಂಪನಿಗಳು ಮಾಡ್ತಾ ಇದ್ದ ಕೆಲಸ ಲೀಗಲ್ ರಿಸರ್ಚ್ ಮತ್ತು ಡಾಕ್ಯುಮೆಂಟೇಷನ್. ಲಾಯರ್ಗಳ ಗ್ರಂಟ್ ವರ್ಕ್, ಅಂದರೆ ರಿಸರ್ಚ್ ಮಾಡೋ ಬೇಸರದ ಕೆಲಸವನ್ನು ಜೂನಿಯರ್ ಲಾಯರ್ಸ್ ಅಥವಾ ಸಾಫ್ಟ್ವೇರ್ ಬಳಸಿ ಮಾಡ್ತಾಯಿದ್ರು. ವಕೀಲರಿಗೆ ಡೇಟಾ ಮತ್ತು ಟೂಲ್ಸ್ ಮಾರಿ ದುಡ್ಡು ಮಾಡ್ತಾಯಿದ್ರು. ಈಗ ಆಂಥ್ರೋಪಿಕ್ನ ಹೊಸ AI ಇದೇ ಕೆಲಸವನ್ನು ಫ್ರೀಯಾಗಿ ಅಥವಾ ಅತ್ಯಂತ ಕಮ್ಮಿ ಖರ್ಚಲ್ಲಿ ಮಾಡುತ್ತೆ. ಅಂದರೆ ಯಾರು ತಾನೇ ದುಬಾರಿ ಸಬ್ಸ್ಕ್ರಿಪ್ಷನ್ ತಗೊಳ್ತಾರೆ? ಅಥವಾ ಒಂದು ವೇಳೆ ಕಂಪನಿಗಳು ಉಳ್ಕೊಂಡ್ರು ಕೂಡ, ನೀವು ಅಷ್ಟು ಕಷ್ಟಪಡ್ತಿಲ್ಲ, ಇವಾಗ ನಿಮಗೆಲ್ಲ ಟೂಲ್ ಇದೆ ನೋಡಿ, ತಗೊಳ್ಳಿ, ಅದೇ ಕೆಲಸನ ಕಮ್ಮಿಗೆ ಮಾಡಿಕೊಡಿ ಅಂಥೇಳಿ ನೆಗೋಷಿಯೇಟ್ ಮಾಡ್ತಾರೆ. ಈ ಕಂಪನಿಗಳ ಇನ್ಕಮ್ ಬಿದ್ದು ಹೋಗುತ್ತೆ ಅನ್ನೋ ಭಯ ಈಗ.
ಇಲ್ಲಿ ಇನ್ನೊಂದು ಶಾಕಿಂಗ್ ವಿಚಾರ ಇದೆ. ಈ IT ಸೆಲ್ ಆಫ್ ಎಷ್ಟರ ಮಟ್ಟಿಗಿತ್ತು ಅಂದರೆ AI ಚಿಪ್ ಕಿಂಗ್ ಎನಿಸ್ಕೊಂಡಿರೋ ಎನ್ವಿಡಿಯಾ ಷೇರುಗಳು ಕೂಡ ಬಿದ್ದಿವೆ. ಯಾಕಂದರೆ ಸಾಫ್ಟ್ವೇರ್ ಕಂಪನಿಗಳೇ ಎನ್ವಿಡಿಯಾದ ದೊಡ್ಡ ಕಸ್ಟಮರ್ಸ್. ಸಾಫ್ಟ್ವೇರ್ ಕಂಪನಿಗಳಿಗೆ ಸಂಕಷ್ಟ ಬಂದರೆ ಚಿಪ್ಸ್ ಯಾರು ತಗೊಳ್ತಾರೆ ಅನ್ನೋ ಒಂದು ಲಾಜಿಕ್ನಲ್ಲೂ ಕೂಡ ಕೆಲವರು ಅದನ್ನು ಕೂಡ ಹೆದರ್ಕೊಂಡು ಮಾರೋಕ್ಕೆ ಶುರು ಮಾಡಿದ್ದಾರೆ. ಬ್ಲೂಮ್ಬರ್ಗ್ ರಿಪೋರ್ಟ್ ಪ್ರಕಾರ ಇನ್ವೆಸ್ಟರ್ಗಳಲ್ಲಿ ಗೆಟ್ ಮಿ ಔಟ್ ಅಂದರೆ ನನ್ನನ್ನು ಇಲ್ಲಿಂದ ಕಾಪಾಡಿ, ನಾನು ಷೇರು ಮಾರಿ ಓಡ್ ಹೋಗಬೇಕು ಅನ್ನೋ ಪ್ಯಾನಿಕ್ ಶುರುವಾಗಿದೆ. ಮಾರ್ಕೆಟ್ ಓಪನ್ ಆಗೋ ಮುಂಚೆನೇ ಅಂದರೆ ಪ್ರೀ ಮಾರ್ಕೆಟ್ನಲ್ಲೇ ಇನ್ನು ಮುಂದೆ ಈ ಕಂಪನಿಗಳಿಗೆ ಭವಿಷ್ಯ ಇಲ್ಲ ಅಂತ ಡಿಸೈಡ್ ಮಾಡಿ ತಮ್ಮಲ್ಲಿರೋ ಷೇರುಗಳನ್ನು ಮಾರಿ ಓಡ್ ಹೋಗಿದ್ದಾರೆ. ಇದರ ಜೊತೆಗೆ ಆಲ್ಗೊರಿದಮಿಕ್ ಟ್ರೇಡಿಂಗ್ ಬೇರೆ ಸೇರಿಕೊಂಡಿದೆ. ಅಂದರೆ ಕಂಪ್ಯೂಟರ್ಗಳೇ ನ್ಯೂಸ್ ನೋಡಿ ಆಟೋಮೆಟಿಕಲಿ ಶೇರ್ ಮಾರೋಕ್ಕೆ ಶುರು ಮಾಡಿಬಿಟ್ವು. ಇದರಿಂದ ಮಿಡ್ ಕ್ಯಾಪ್ ಕಂಪನಿಗಳು ಚೇತರಿಸ್ಕೊಳ್ಳೋಕೆ ಸಾಧ್ಯನೇ ಆಗದಷ್ಟು ಕೆಳಗೆ ಬಿದ್ವು. ಇದು ಬರೀ ಆರಂಭ ಅಷ್ಟೇ. ಇದರ ಶಾಕ್ ವೇವ್ಸ್ ಆಲ್ರೆಡಿ ಭಾರತಕ್ಕೂ ಅಪ್ಪಳಿಸಿದೆ. ಭಾರತದ ITಗೆ ರೆಡ್ ಅಲರ್ಟ್. ಸುದ್ದಿ ಬರ್ತಿದ್ದ ಹಾಗೆ ನಮ್ಮ ನಿಫ್ಟಿ IT ಇಂಡೆಕ್ಸ್ 5-6% ಬಿದ್ದು ಹೋಯಿತು. ಈ ವಿಡಿಯೋ ರೆಕಾರ್ಡ್ ಆಗೋ ಹೊತ್ತಿಗೆ ಇನ್ಫೋಸಿಸ್ ಒಂದೇ ದಿನದಲ್ಲಿ ಹತ್ತತ್ರ 8% ಇಂಟ್ರಾಡೇ ಕುಸಿತವನ್ನ ಕಂಡಿತ್ತು. ಮಾರ್ಕೆಟ್ ಕ್ಲೋಸ್ ಆಗೋತ್ತಿಗೆ ಏನಾಗುತ್ತೆ ಅನ್ನೋದನ್ನ ನಾವು ಸ್ಕ್ರೀನ್ ಮೇಲೆ ತೋರಿಸಿರ್ತೀವಿ ನೋಡಿ ಎರಡನ್ನ ಕೂಡ. ಅಮೆರಿಕದಲ್ಲಿ ಲಿಸ್ಟ್ ಆಗಿರೋ ಇವರ ADR ಕೂಡ ಇನ್ಫೋಸಿಸ್ ADR ಅದು 5-6% ಬಿತ್ತು. TCS 6.83% ಬಿತ್ತು. HCL ಟೆಕ್ 5.9% ಡೌನ್ ಆಗಿತ್ತು. ವಿಪ್ರೋ 4%ಗೂ ಅಧಿಕ ನಷ್ಟವನ್ನು ಅನುಭವಿಸಿತ್ತು. LTI ಮೈಂಡ್ಟ್ರೀ, ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಅಂತ ಮಿಡ್ ಕ್ಯಾಪ್ ಕಂಪನಿಗಳ ಪಾಡು ಕೂಡ ಹೇಳಂಗೆ ಇಲ್ಲ. ಅವರು ಕೂಡ 7.5%ಗೂ ಅಧಿಕ ಬಿದ್ವು. ಸ್ನೇಹಿತರೆ, ಇವೆಲ್ಲ ವಿಡಿಯೋ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಇದ್ದಿದ್ದು. ಮಾರ್ಕೆಟ್ ಎಂಡ್ನಲ್ಲಿ ಏನಿರುತ್ತೆ ಅದನ್ನು ನಾವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀವಿ, ನೀವು ನೋಡ್ಕೋಬಹುದು ಸ್ನೇಹಿತರೆ. ಇದಕ್ಕೆ ಮುಖ್ಯ ಕಾರಣ ಭಾರತೀಯ IT ಕಂಪನಿಗಳ ಟೈಮ್ ಆ್ಯಂಡ್ ಮೆಟೀರಿಯಲ್ ಮಾಡೆಲ್. ಸಿಂಪಲ್ ಆಗಿ ಹೇಳ್ತೀವಿ ಕೇಳಿ. ನಮ್ಮ IT ಕಂಪನಿಗಳು ವಿದೇಶಿ ಕ್ಲೈಂಟ್ಗಳಿಂದ ಪೇಮೆಂಟ್ ಪಡೆಯೋದು ಬಿಲ್ಲಬಲ್ ಅವರ್ಸ್, ಗಂಟೆಗಳ ಆಧಾರದ ಮೇಲೆ. ನಾವು ನಿಮಗೆ 100 ಜನ ಕೊಡ್ತೀವಿ, ಅವರು 1000 ಗಂಟೆ ಕೆಲಸ ಮಾಡ್ತಾರೆ, ದುಡ್ಡು ಕೊಡಿ ಅಂತ. ಆದರೆ ಈಗ ಆಂಥ್ರೋಪಿಕ್ನ ಟೂಲ್ ಬಂದು ಈ ಕೆಲಸಕ್ಕೆ 1000 ಗಂಟೆ ಬೇಡ, 300 ಗಂಟೆಲಿ ಮಾಡಿ ಅಂತ ಹೇಳ್ತಾರೆ ಕ್ಲೈಂಟ್ಸ್. ಅವಧಿಯನ್ನು ಕಡಿತ ಮಾಡ್ತಾರೆ. ಆಗ ಬಿಲ್ ಮಾಡೋ ಅವಧಿ, ಟೋಟಲ್ ಅವರ್ಸ್ ಕೂಡ, ಬಿಲ್ಲಿಂಗ್ ಅವರ್ಸ್ ಕೂಡ ಕಮ್ಮಿ ಆಗುತ್ತೆ. ಅದು ಕಮ್ಮಿ ಆದರೆ ರೆವೆನ್ಯೂ ಬೀಳುತ್ತೆ. ರೆವೆನ್ಯೂ ಬಿದ್ದರೆ ಕಂಪನಿಯ ಲಾಭ ಮಾಯ ಆಗುತ್ತೆ. ಶಾರ್ಟ್ ಟರ್ಮ್ನಲ್ಲಿ ಈ ರೀತಿ ಆಗುತ್ತೆ ಅನ್ನೋ ಭೀತಿಯಿಂದ ಈ ರೀತಿ ಸೆಲ್ ಆಫ್ ಶುರುವಾಗಿದೆ. ಇಲ್ಲಿ ಇನ್ನೊಂದು ಲಾಜಿಕ್ ಕೂಡ ಇದೆ. ಇದರಿಂದ ಹೆಚ್ಚೆಚ್ಚು ಸರ್ವಿಸ್ ಪಡಿತಾರೆ. ಹೌದು, ಕಮ್ಮಿ ಟೈಮ್ನಲ್ಲಿ ಜಾಸ್ತಿ ಕೆಲಸ ಮಾಡೋಕ್ಕಾಗತ್ತೆ ಇವಾಗ. ಅದರ ಪರಿಣಾಮ ಜಾಸ್ತಿ ಆರ್ಡರ್ಸ್ ಬರ್ಬೋದು, ಓವರ್ ಆಲ್ ಎಕ್ಸ್ಪ್ಯಾಂಡ್ ಆಗ್ಬೋದು ಈ ಕ್ಷೇತ್ರ ಅನ್ನೋ ಇನ್ನೊಂದು ಲಾಜಿಕ್ ಕೂಡ ಮಂಡಿಸಲಾಗ್ತಿದೆ. ಅದು ನೋಡ್ಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ. ಆದರೆ ಸದ್ಯಕ್ಕಂತೂ ಇದರ ಉಲ್ಟಾ ಆಗ್ತಿದೆ. ಬಿಲ್ಲಿಂಗ್ ಅವರ್ಸ್ ಕಮ್ಮಿ ಆಗುತ್ತೆ, ರೆವೆನ್ಯೂ ಕಮ್ಮಿ ಆಗುತ್ತೆ ಅನ್ನೋ ಆತಂಕದಲ್ಲಿ ಇವುಗಳ ಷೇರುಗಳು ಬೀಳ್ತಾ ಇದ್ದಾವೆ. ಸಾಲ ಕೊಟ್ಟವರು ಮುಳುಗಿದ್ರು. ಪ್ರೈವೇಟ್ ಈಕ್ವಿಟಿ ಸಂಕಷ್ಟ. ಬರೀ ಸಾಫ್ಟ್ವೇರ್ ಕಂಪನಿಗಳ ಸಮಸ್ಯೆ ಅಲ್ಲ ಇದು. ಬ್ಯಾಂಕಿಂಗ್ ಮತ್ತು ಫಿನಾನ್ಷಿಯಲ್ ಲೋಕಕ್ಕೂ ಕಾಡ್ಗಿಚ್ಚಿನಂತೆ ಹರಡ್ತಾ ಇದೆ. ಸ್ವಲ್ಪ ಡೀಪ್ ಹೋಗಬೇಕಾಗತ್ತೆ ಇಲ್ಲಿ. ಬ್ಲೂಮ್ಬರ್ಗ್ ರಿಪೋರ್ಟ್ ಪ್ರಕಾರ ಬ್ಲ್ಯಾಕ್ ಸ್ಟೋನ್, KKR, ಅಪೋಲೋ ಗ್ಲೋಬಲ್ ನಂತಹ ದೈತ್ಯ ಹಣಕಾಸು ಸಂಸ್ಥೆಗಳ ಷೇರುಗಳು ಕೂಡ 7-9% ಬಿದ್ದಿವೆ. ದೊಡ್ಡ ಕುಸಿತಾನೆ. ಇವ್ರು ಯಾಕೆ ಬಿದ್ರು? ಲಿಂಕ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ದೊಡ್ಡ ದೊಡ್ಡ ಫಿನಾನ್ಸ್ ಕಂಪನಿಗಳು ಅಮೆರಿಕದ ಎಷ್ಟೋ ಸಾಫ್ಟ್ವೇರ್ ಕಂಪನಿಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಸಾಲ ಕೊಟ್ಟಿರ್ತಾರೆ. ಸಾಲ ಕೊಡುವಾಗ ಅವರು ಏನು ನೋಡ್ತಾರೆ? ಈ ಸಾಫ್ಟ್ವೇರ್ ಕಂಪನಿಗೆ ಮುಂದಿನ 10 ವರ್ಷ ಇಷ್ಟು ಆದಾಯ ಬರುತ್ತೆ ಅಂತ ಲೆಕ್ಕ ಹಾಕಿ ಸಾಲ ಕೊಟ್ಟಿರ್ತಾರೆ. ಆದ್ರೀಗ ಏಕಾಏಕಿ ಆಂಥ್ರೋಪಿಕ್ ಬಂದು ಆ ಸಾಫ್ಟ್ವೇರ್ ಕಂಪನಿಗಳ ಬಿಸ್ನೆಸ್ ಅನ್ನೇ ಹಾಳು ಮಾಡಿದ್ರೆ ಆಗ ಆ ಸಾಫ್ಟ್ವೇರ್ ಕಂಪನಿಗಳು ಸಾಲ ವಾಪಸ್ ಕಟ್ಟೋಕೆ ಆಗಲ್ಲ, ಡಿಫಾಲ್ಟ್ ಆಗುತ್ತೆ. ಯಾವಾಗ ಸಾಲ ವಾಪಸ್ ಕಟ್ಟೋಕೆ ಬರಲ್ವೋ ಸಾಲ ಕೊಟ್ಟ ಫಿನಾನ್ಸ್ ಕಂಪನಿಗಳು ಮುಳುಗ್ತವೆ. ಇದನ್ನೇ ಮಾರ್ಕೆಟ್ ಭಾಷೆನಲ್ಲಿ ರೀಪ್ರೈಸಿಂಗ್ ಆಫ್ ರಿಸ್ಕ್ ಅಂತಾರೆ. ಅಂದರೆ ಇಷ್ಟು ದಿನ ಸೇಫ್ ಅಂದ್ಕೊಂಡಿದ್ದ ಸಾಫ್ಟ್ವೇರ್ ಲೋನ್ಗಳು ಈಗ ರಿಸ್ಕಿ ಲೋನ್ಗಳಾಗಿ ಬದಲಾಗಿವೆ. ಇದನ್ನು ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನಾವು ಒಂದು ಜಾಗದಲ್ಲಿ ಮನೆ ಕಟ್ತಾ ಇರ್ತೀವಿ. ಅಷ್ಟರಲ್ಲಿ ಆ ಜಾಗ ಸರ್ಕಾರದ್ದು ಅಂತ ಗೊತ್ತಾದಾಗ ಆ ಮನೆ ಮೇಲೆ ಸಾಲ ಕೊಟ್ಟ ಬ್ಯಾಂಕ್ಗೆ ಎಂಥ ಟೆನ್ಷನ್ ಆಗುತ್ತೋ, ಈಗ ವಾಲ್ ಸ್ಟ್ರೀಟ್ ಬ್ಯಾಂಕರ್ಗಳ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ. ಇನ್ನು ಸ್ನೇಹಿತರೆ, ಎಲ್ಲ ಟೆನ್ಷನ್ ನಡುವೆ ನಿಮ್ಗೆ ಸ್ವಲ್ಪ ನೆಮ್ಮದಿ ಬೇಕು ಅಂತ ಇದ್ರೆ ಕಾಶಿ, ಅಯೋಧ್ಯೆ ರಾಮ ಮಂದಿರ, ಪ್ರಯಾಗ್ರಾಜ್, ಗಯಾ, ಬೋಧ್ ಗಯಾ 7 ಸೈನ್ಸ್ ಟೂರಿಸಮ್ನ ಪ್ಯಾಕೇಜ್ ಇಲ್ಲಿದೆ ನೋಡಿ. 5 days ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ನೊಂದಿಗೆ ನೀವು ಹೋಗಿ ಬರ್ಬೋದು. ಡೀಟೇಲ್ಸ್ ಇಲ್ಲಿದೆ, ಕಾಲ್ ಮಾಡಿ ಬುಕ್ ಮಾಡ್ಕೋಬಹುದು. ಸರಿ, ನಾವೀಗ ಟಾಪಿಕ್ಗೆ ವಾಪಸ್ ಬರೋಣ ಸ್ನೇಹಿತರೆ. ಮುಂದೆ ಏನಾಗುತ್ತೆ ಹಾಗಾದ್ರೆ? ನೆಕ್ಸ್ಟ್ ಏನಾಗುತ್ತೆ ಈ ವಿಚಾರದಲ್ಲಿ? ಕೆಲಸ ಹೋಗುತ್ತಾ ಸ್ನೇಹಿತರೆ? ಸದ್ಯಕ್ಕೆ ಆಂಥ್ರೋಪಿಕ್ ಟೂಲ್ ನಿಂದ ಎಷ್ಟು ಜನಕ್ಕೆ ಕೆಲಸ ಹೋಗುತ್ತೆ ಅನ್ನೋ ನಿಖರವಾದ ನಂಬರ್ ಇಲ್ಲ. ಆದ್ರೆ ಸ್ನೇಹಿತರೆ, ಲಾಸ್ಟ್ 1-2 years ನ ಟ್ರೆಂಡ್ ನೀವು ನೋಡ್ತಿರ್ಬೋದು. ಅಮೆಜಾನ್ ನಿಯರ್ಲಿ 30,000 ಜಾಬ್ಸ್ ಕಟ್ ಮಾಡ್ತಿದೆ. AI ಮೇಲೆ ಹೂಡಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪೇಟಿಎಂ, ನಮ್ಮ ಕಂಪನಿ, ಜಾಬ್ಸ್ ಕಟ್ ಮಾಡ್ತೀವಿ, AI ಮೇಲೆ ಹೂಡಿಕೆ ಮಾಡ್ತೀವಿ, ಅಲ್ಲಿ ಕೆಲಸ ಮಾಡಿಸ್ಕೋತೀವಿ ಅಂತ ಹೇಳಿದ್ದಾರೆ. ಎಲ್ಲ ಕಂಪ್ನಿಗಳಲ್ಲೂ ಈ ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ. ಸೊ ಸದ್ಯಕ್ಕೆ ರಿಸ್ಕ್ ಇರೋದು ಯಾರಿಗೆ ಅಂದರೆ, ಎಕ್ಸ್ಪರ್ಟ್ಸ್ ಪ್ರಕಾರ ಎಕ್ಸ್ಪರ್ಟ್ಸ್ ಏನು ಹೇಳ್ತಿದ್ದಾರೆ ಅಂದರೆ, ಜೂನಿಯರ್ ಕೋಡರ್ಸ್, ಯಾರು ಗೂಗಲ್ ಮಾಡಿ ಕೋಡ್ ಪೇಸ್ಟ್ ಮಾಡ್ತಿದ್ರು ಅಥವಾ ರುಟೀನ್ ಕೋಡಿಂಗ್ ಮಾಡ್ತಾ ಇದ್ರು ಅವರಿಗೆ. ಹಾಗೆ QA ಆ್ಯಂಡ್ ಟೆಸ್ಟಿಂಗ್, ಸಾಫ್ಟ್ವೇರ್ ಟೆಸ್ಟಿಂಗ್ ಮಾಡೋ ಕೆಲಸವನ್ನ ಈ ಏಜೆಂಟ್ಸ್ ಇನ್ನೂ ಚೆನ್ನಾಗಿ ಮಾಡ್ತಿದ್ದಾವೆ, AI ಏಜೆಂಟ್ಸ್ ಅಂತ. ಹಾಗೆ BPO ಆ್ಯಂಡ್ ರುಟೀನ್ ಲೀಗಲ್ ವರ್ಕ್, ಪದೇ ಪದೇ ಒಂದೇ ತರಹದ ರಿಪಿಟೇಟಿವ್ ಕೆಲಸ ಮಾಡೋರಿಗೂ ಕಂಟಕ ಆಗಬಹುದು ಅಂತ.
ಇಲ್ಲಿ ಜೂನಿಯರ್ಸ್ ಅಥವಾ ಫ್ರೆಷರ್ಸ್ಗೆ ದೊಡ್ಡ ಸಮಸ್ಯೆ ಕಾದಿದೆ. ಯಾಕಂದರೆ ಕಂಪನಿಗಳು ಎಫಿಷಿಯನ್ಸಿ ಹೆಸರಲ್ಲಿ ಹೈರ್ ಮಾಡೋದು ಕಮ್ಮಿ ಮಾಡ್ಬೋದು. 10 ಜನ ಫ್ರೆಷರ್ಸ್ ಮಾಡೋ ಕೆಲಸವನ್ನು ಒಬ್ಬ ಸೀನಿಯರ್ ಈ AI ಟೂಲ್ ಇಟ್ಕೊಂಡು ಮಾಡಿ ಬಿಸಾಕ್ಬಿಡ್ಬೋದು. ಇದನ್ನೇ ಜಾಬ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರೆಯೋದು. ಗೆಲ್ಲೋರು ಯಾರು, ಅಳಿಯೋರು ಯಾರು? ಸ್ನೇಹಿತರೆ, ಬ್ಲೂ ವೇಲ್ ಗ್ರೋತ್ ಫಂಡ್ನ CEO ಸ್ಟೀಫನ್ ಯು ಒಂದು ಮಾತು ಹೇಳಿದ್ದಾರೆ, ತುಂಬಾನೇ ಇಂಪಾರ್ಟೆಂಟ್. ಅವ್ರು ಹೇಳ್ತಾರೆ, ದಿಸ್ ಇಯರ್ ಈಸ್ ಎ ಡಿಫೈನಿಂಗ್ ಇಯರ್ ವೆರ್ ದ ಕಂಪನೀಸ್ ಆರ್ AI ವಿನ್ನರ್ಸ್ ಆರ್ ವಿಕ್ಟಿಮ್ಸ್ ಅಂತ. ಅಂಟಿಲ್ ದ ಡಸ್ಟ್ ಸೆಟಲ್ಸ್ ಇಟ್ಸ್ ಎ ಡೇಂಜರಸ್ ಪಾತ್ ಟು ಬಿ ಸ್ಟ್ಯಾಂಡಿಂಗ್ ಇನ್ ದ ವೇ ಆಫ್ AI ಅಂತ. ಯಾವ ಕಂಪನಿ AI ಗೆಲ್ಲುತ್ತೆ ಮತ್ತು ಯಾವುದು AIಗೆ ಬಲಿಯಾಗುತ್ತೆ ಅನ್ನೋದು ಈ ವರ್ಷ ನಿರ್ಧಾರ ಆಗುತ್ತೆ. AI ಬರ್ತಿದೆ ಅಂತ ಗೊತ್ತಿದ್ರು ಕೂಡ ಅದಕ್ಕೆ ಅಡ್ಡವಾಗಿ ನಿಂತರೆ ಅಪಾಯ ತಪ್ಪಿದ್ದಲ್ಲ ಅಂತ ಹೇಳಿದ್ದಾರೆ. ಹಾಗಂತ ಭಾರತೀಯ IT ಕಂಪನಿಗಳು ಸುಮ್ಮನೆ ಕೂತಿಲ್ಲ ಈ ವಿಚಾರದಲ್ಲಿ. ಇನ್ಫೋಸಿಸ್, ವಿಪ್ರೋ, TCS ಅಲರ್ಟ್ ಆಗಿದ್ದಾರೆ. ಅವರ ಉದ್ಯೋಗಿಗಳಿಗೆ ಲಾರ್ಜ್ ಸ್ಕೇಲ್ನಲ್ಲಿ AI ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅವರು ಕೇವಲ ಆರ್ಡರ್ ತಗೊಂಡು ಕೆಲಸ ಮಾಡುವವರಾಗಿ ಉಳಿದೆ ಕ್ಲೈಂಟ್ಸ್ಗೆ ಸಮಸ್ಯೆ ಬಗೆಹರಿಸೋ AI ಸೊಲ್ಯೂಷನ್ ಪ್ರೊವೈಡರ್ಸ್ ಆಗಿ ಬದಲಾಗೋಕೆ ಟ್ರೈ ಮಾಡ್ತಿದ್ದಾರೆ. ಸೊ ಯುದ್ಧ ಎಂಡ್ ಆಗಿಲ್ಲ, ಇವಾಗ ಯುದ್ಧ ಶುರುವಾಗಿದೆ. ಯಾರು ಈ AI ಅನ್ನೋ ಬ್ರಹ್ಮಾಸ್ತ್ರವನ್ನು ಒಲಿಸಿಕೊಂಡು ತಮ್ಮ ಬತ್ತಳಿಕೆಗೆ ಹಾಕೊಳ್ತಾರೋ ಅವರಿಗೆ ಯುದ್ಧ ಭೂಮಿಯಲ್ಲಿ ಗೆಲುವು ನಿಶ್ಚಿತ. ಉಳಿದವರಿಗೆ ಗೊತ್ತೇ ಇರೋದಿಲ್ಲ ಏನು ಮಾಡಬೇಕು ಈ ಪ್ರವಾಹ ಬಂದಾಗ ಅಂತ. ನೋಕಿಯಾ, ಕೊಡಾಕ್ ಈ ಕಂಪನಿಗಳ ಇತಿಹಾಸ ನಮಗೆ ಗೊತ್ತೇ ಇದೆ. ಆ ಪರ್ಟಿಕ್ಯುಲರ್ ಸೆಕ್ಟರ್ನಲ್ಲಿ ಆದ ಬದಲಾವಣೆಗೆ ಅವರು ಒಗ್ಗಿಕೊಳ್ಳದಿದ್ದರಿಂದ ಅವರು ಕಳೆದು ಹೋದರು. ಇವತ್ತು ಬಂದಿರೋದು ಆಂಥ್ರೋಪಿಕ್, ನಾಳೆ ಇನ್ನೊಂದು ಬರ್ಬೋದು. ಟೆಕ್ನಾಲಜಿ ಅನ್ನೋದು ನಿರಂತರವಾಗಿ ಹರಿಯೋ ನೀರಿದ್ದ ಹಾಗೆ, ಅದನ್ನು ತಡೆಯೋಕ್ಕಾಗಲ್ಲ. ಅದನ್ನು ನಾವು ಪಳಗಿಸಿಕೊಂಡು ಅದರ ಎನರ್ಜಿಯನ್ನು ಕನ್ವರ್ಟ್ ಮಾಡಿಕೊಂಡು ನಮಗೆ ಯೂಸ್ ಆಗೋ ರೀತಿ ಅದನ್ನು ಪಳಗಿಸ್ಕೊಳ್ಳಿಕ್ಕೆ ಕಲಿಬೇಕು. ಸಂಸ್ಕೃತದಲ್ಲಿ ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರಲ್ಲ, ಆ ಥರ. ಸೊ ಫ್ರೆಂಡ್ಸ್, ನಿಮಗೆ ನಾವು ಕೊಟ್ಟಿರೋ ಈ ಮಾಹಿತಿ, ಇದರಲ್ಲಿರೋ ಡೆಪ್ತ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ IT ಫ್ರೆಂಡ್ಸ್, ಕಲೀಗ್ಸ್ಗೆ ಇದನ್ನು ನೀವು ಶೇರ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಇಂಥ ಮತ್ತಷ್ಟು ಇನ್ಡೆಪ್ತ್ ಮಾಹಿತಿಗಾಗಿ ನೀವು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಅಲ್ಲಿ ಸೇರಿರೋ ವೀಕ್ಷಕರಿಗೆ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್, ಅದು ಇವಾಗ ಪಬ್ಲಿಷ್ ಆಗ್ತಿರೋ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಆಗಿರ್ಬೋದು, ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್ ನ್ಯೂಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್, ಕರೆಂಟ್ ಪವರ್, ಸ್ಪೆಷಲ್ ವಿಡಿಯೋಸ್ ಎಲ್ಲವೂ ಸಿಗುತ್ತೆ. ಅಷ್ಟು ಮಾತ್ರ ಅಲ್ಲ, ನೀವು ನಮ್ಮ ತಂಡದ ನಿಷ್ಪಕ್ಷಪಾತ ಕೆಲಸಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತ ವೀಕ್ಷಕರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.